ರಾಜಸ್ಥಾನ್ ವರ್ಸಸ್ ಗುಜರಾತ್ ವಿರುದ್ಧ ನಡೀತಿರುವಂತ ನಾಳಿನ ಮ್ಯಾಚ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ರಾಜಸ್ಥಾನ್ ಹಾಗೆ ಗುಜರಾತ್ ಇವು ಇಬ್ಬರು ಟೀಮ್ ನೋಡೋದಾದ್ರೆ ಇಲ್ಲಿ ರಾಜಸ್ಥಾನ್ ಟೀಮು ಬ್ಯಾಟಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಸ್ಟ್ರಗಲ್ ಮಾಡ್ತಾ ಇದೆ ಫ್ರೆಂಡ್. ರಿಯಾನ್ ಪರಾಗ್ ಹಾಗೆ ಸಂಜು ಸ್ಯಾಮ್ಸಂಗ್. ಈಗ ರಿಯಾನ್ ಪರಾಗ್ ಬ್ಯಾಟ್ ಇಂದ ಕೂಡ ಸ್ವಲ್ಪ ರನ್ ಬರ್ತಾ ಇದ್ರು ಕೂಡ ಸಂಜು ಸ್ಯಾಮ್ಸಂಗ್ ಬ್ಯಾಟ್ ಇಂದ ರನ್ ಬರ್ತಾ ಇಲ್ಲ. ಕಾರಣ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ಹೋದ ಸೀಸನ್ ಆ ಕಡೆ ಸೀಸನ್ ಎಲ್ಲ ಒಂದು ಟೋಟಲ್ ಆಗಿ ಹೋದ ಸೀಸನ್ ಅಚ್ಚೆ ಸೀಸನ್ ಕೂಡ ಸಂಜು ಸ್ಯಾಮ್ಸಂಗ್ ರಾಜಸ್ಥಾನ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ರು. ಅದೇ ಈ ಸಲ ಕ್ಯಾಪ್ಟನ್ ಶಿಪ್ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ರಾಜಸ್ಥಾನ್ ತಂಡಕ್ಕೆ ಇಲ್ಲಿ ರಿಯಾನ್ ಪರಾಗ್ ಹಾಗೆ ಸಂಜು ಸ್ಯಾಮ್ಸಂಗ್ ಇದ್ದಾಗ ಕೂಡ ರಿಯಾನ್ ಪರಾಗ್ ಚೆನ್ನಾಗಿರುವಂತ ಆಟ ಆಡ್ತಿದ್ರು. ಈಗೂ ಕೂಡ ರಿಯಾನ್ ಪರಾಗ್ ಚೆನ್ನಾಗಿರುವಂತ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಸಂಜು ಸ್ಯಾಮ್ಸಂಗ್ ಬ್ಯಾಟ್ ಇಂದ ಕೂಡ ರನ್ ಬರ್ತಾ ಇಲ್ಲ. ಇಂಡಿಯನ್ ಟೀಮ್ ಇದ್ದಾಗ ಇವರು ರನ್ ಸುರಿಮಳೆನೆ ಮಾಡಿದ್ರು. ಆದ್ರೆ ಇಲ್ಲಿ IPL ನ ರಾಜಸ್ಥಾನ್ ಪರವಾಗಿ ರನ್ ಬರ್ತಾ ಇಲ್ಲ ಇವರೊಂದು ಬ್ಯಾಟ್ ಇಂದ ಫ್ಯಾನ್. ಟೋಟಲ್ ಆಗಿ ಇಲ್ಲಿ ಸ್ಟ್ರಗಲ್ ಕಾಣ್ತಾ ಇದೆ ರಾಜಸ್ಥಾನ್ ತಂಡಕ್ಕೆ. ಅದೇ ರೀತಿ ಗುಜರಾತ್ ತಂಡಕ್ಕೆ ನೋಡೋದಾದ್ರೆ ಇಲ್ಲಿ ಗುಜರಾತ್ ನಲ್ಲಿ ಗಿಲ್ಲು ಹಾಗೆ ಜೋಸ್ ಬಟ್ಲರ್ ಇವರೊಂದು ಬ್ಯಾಟಿಂಗ್ ಕೂಡ ಕಂಪ್ಲೀಟ್ ಆಗಿ ಸ್ವಲ್ಪ ಪವರ್ಫುಲ್ ಆಗಿರುವಂತ ಬ್ಯಾಟಿಂಗ್ ಲೈನ್ ಇದೆ. ಹಾಗೆ ಇಲ್ಲಿ ಗುಜರಾತ್ ನಲ್ಲಿ ಆಡ್ತಿರುವಂತ ಈ ಒಂದು ಮ್ಯಾಚ್ ಅಹಮದಾಬಾದ್ ನಲ್ಲಿ ಇಲ್ಲಿ ರಾಜಸ್ಥಾನಕ್ಕೆ ಇಲ್ಲಿ ಈ ಒಂದು ಪಿಚ್ ಹೆಲ್ಪ್ ಆಗಲ್ಲ. ಗುಜರಾತ್ ತಂಡಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಹೋಮ್ ಗ್ರೌಂಡ್ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ಪಿಚ್ ಯಾವ ಒಂದು ಕಂಡೀಷನರ್ ಇದೆ ಅಂತ ಕಂಪ್ಲೀಟ್ ಆಗಿ ಗುಜರಾತ್ ತಂಡಕ್ಕೆ ಗೊತ್ತು. ಆದ್ರೆ ನಾಳಿನ ಮ್ಯಾಚ್ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್. ಇಲ್ಲಿ ಲಾಸ್ಟ್ ಮೂಮೆಂಟ್ ಗೆ ಎಲ್ಲಾ ಮ್ಯಾಚ್ ಕೂಡ ಬಿಗ್ ಸ್ಕೋರ್ ಮಾಡ್ತಾ ಇದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಬಿಗ್ ಸ್ಕೋರ್ ಮಾಡ್ತಾರೆ. ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು ಈ ಒಂದು ಬಿಗ್ ಟಾರ್ಗೆಟ್ ನ ಚೇಸ್ ಮಾಡಕ್ ಹೋಗಿ ಲಾಸ್ಟ್ ಮೂಮೆಂಟ್ ನಲ್ಲೇ ಗೇಮೇ ಚೇಂಜ್ ಆಗುತ್ತೆ. ಆ ರೀತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನಾಳಿನ ಮ್ಯಾಚು ಟಾಸ್ ಯಾರು ಗೆಲ್ತಾರೋ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ. ಇಲ್ಲಿ ಚೇಜಿಂಗ್ ಕೂಡ ಆಯ್ಕೆ ಮಾಡ್ಕೊಳ್ಳಲು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಬಿಗ್ ಟಾರ್ಗೆಟ್ ಕೊಟ್ಟು ಇದ್ರ ತಂಡಕ್ಕೆ ಡಿಫೆಂಡ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ನಾಳಿನ ಮ್ಯಾಚು ಕಂಪ್ಲೀಟ್ ಆಗಿ ರಾಜಸ್ಥಾನ ಹಾಗೆ ಗುಜರಾತ್ ಗೆಲ್ಲೋದು ಕೂಡ ಕಂಪ್ಲೀಟ್ ಆಗಿ ಕ್ಲಿಯರಿಟಿ ಇಲ್ಲ. ಯಾಕಂದ್ರೆ ಎರಡು ತಂಡಗಳು ಎಲ್ಲ ಬಲಿಷ್ಠ ಇದೆ. ಬ್ಯಾಟಿಂಗ್ ಆಯ್ತು, ಬ್ಯಾಟಿಂಗ್ ಸ್ವಲ್ಪ ವೀಕ್ ಇದ್ರು ರಾಜಸ್ಥಾನ ಚೇಂಜಸ್ ಮಾಡ್ಕೋಬಹುದು. ಯಾವಾಗ ಅಬ್ಬರಿಸ್ತಾರೆ ಅಂತ ಕೂಡ ಗೊತ್ತಾಗಲ್ಲ. ಇಲ್ಲಿ ಟೋಟಲ್ ಆಗಿ 4 ಮ್ಯಾಚ್ ಆಡಿದಂತ ರಾಜಸ್ಥಾನ 2 ಗೆದ್ದಿದೆ, 2 ಸೋತಿದೆ. ಅದೇ ರೀತಿ ಗುಜರಾತ್ ತಂಡ ನೋಡೋದಾದ್ರೆ 4 ಮ್ಯಾಚ್ ಆಡಿದಂತ ಗುಜರಾತ್ 3 ಮ್ಯಾಚ್ ಗೆದ್ದಿದೆ, 1 ಮ್ಯಾಚ್ ಸೋತಿದೆ. ಕಂಪ್ಲೀಟ್ ಆಗಿ ಇಲ್ಲಿ ಗುಜರಾತ್ ತಂಡ ಗೆಲುವಿನ ನೋಟ ಕಾಣ್ತಾ ಇದ್ರೆ ಇಲ್ಲಿ 50-50 ನಲ್ಲಿ ರಾಜಸ್ಥಾನ ಟೀಮ್ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ. ಹಾಗೆ ಈ ಒಂದು ಮ್ಯಾಚ್ ರಿಸಲ್ಟ್ ಏನ್ ಬರುತ್ತೆ ಅಂತ ಕಾಯ್ದೋಣ. ನನಗೆ ರಿಸಲ್ಟ್ ಕೂಡ ಕ್ಲಿಯರಿಟಿ ಕೊಡಕ್ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಗುಜರಾತಿಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ. ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾತಾಡಿ ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.